ಸರಿ ಆಯಿತು. ರಾತ್ರಿಗೆ ಮತ್ತೆ ನನಗೆ ಶಕ್ತಿ ಇಲ್ಲ, ನೋವು ಗೀವು ಅಂದರೆ ನನಗಾಗಲ್ಲ. ಮುಂಚೆನೇ ಹೇಳ್ತಿದ್ದೀನಿ, ರಾತ್ರಿ ನನ್ನ ಕೆಲಸ ಅಂತ ಶೌರ್ಯ ತ್ರಿಷಾಳ್ ಸೊಂಟನ ಪ್ರೆಸ್ ಮಾಡ್ತಾ. ಸರಿ ಸ್ವಾಮಿ, ಮೊದಲು ಹೋಗಿ ಅಂತ ಶೌರ್ಯನನ್ನು ವಾಶ್ರೂಮ್ ಒಳಗೆ ತಳ್ತಾ ಹೇಳಿದ್ಲು ತ್ರಿಷಾ. ಶೌರ್ಯ ಮಾತ್ರ ಜಾಣತನದಿಂದ ಹೋಗ್ತಾ ಹೋಗ್ತಾ ತ್ರಿಷಾಳನ್ನು ಕೂಡ ವಾಶ್ರೂಮ್ ಒಳಗಡೆ ಎಳ್ಕೊಂಡು ಬಾಗಿಲಾಕ್ಬಿಟ್ಟ. 1 ಗಂಟೆ ನಂತರ ಶೌರ್ಯನ ಕೋಪದಿಂದ ನೋಡ್ತಾ ಟವಲ್ ಸುತ್ತಕೊಂಡು ನಿಂತಿದ್ದಾಳೆ ತ್ರಿಷಾ. ಶೌರ್ಯ ಮಾತ್ರ ಕೀಟಲಿಯಾಗಿ ನೋಡ್ತಿದ್ದಾನೆ ತ್ರಿಷಾಳ ಕಡೆ. ನಿಜಕ್ಕೂ ಟೈಮ್ ನೋಡಿದ್ರಾ? ಹೋಗಿ, ರಾತ್ರಿಗೆ ನನ್ನ ಮೈ ಮೇಲೆ ಕೈ ಇಟ್ಟರೆ ಕೊಂದು ಬಿಡ್ತೀನಿ ಅಂದ್ಲು ತ್ರಿಷಾ ಬೆರಳು ತೋರಿಸಿ ಬೆದರಿಸ್ತಾ ತನ್ನ ಗಂಡನ್ನ. ಹೌದಾ, ಅಷ್ಟೊಂದು ಸೀನ್ ಇದೆಯಾ ನಿನಗೆ? ನಿಜ ಹೇಳು ಅಂದ ಶೌರ್ಯ ತ್ರಿಷಾಳನ್ನು ತನ್ನ ಕಡೆ ಎಳ್ಕೊಂಡು. ಅಬ್ಬಾ ಶೌರ್ಯ, ಏನಿದ್ ನೀನು ಅಂದ್ಲು ತ್ರಿಷಾ ಶೌರ್ಯನ ಎದೆಯಲ್ಲಿ ಮುಖನ ಮುಚ್ಚಿಕೊಳ್ತಾ. ಓಯ್, ಯಾಕೆ ಹೀಗೆ ನಾಚ್ಕೊಳ್ತಿದ್ಯಾ? ಹೀಗೆ ನಾಚ್ಕೊಂಡ್ರೆ ನನಗಿನ್ನೂ ಮೂಡ್ ಬರ್ತಿದೆ ಅಂದ ಶೌರ್ಯ ಗಡುಸಾದ ಧ್ವನಿಯಲ್ಲಿ. ಶೌರ್ಯ ಅಂತ ಶೌರ್ಯನಿಗೆ ಹೊಡಿತಿದ್ದಾಳೆ ತ್ರಿಷಾ. ಓಯ್ ಡಾರ್ಲಿಂಗ್, ಬೇಗ ರೆಡಿಯಾಗು ಅಂದ ಶೌರ್ಯ ತ್ರಿಷಾಳ ಕಿವಿಯಲ್ಲಿ. ಯಾಕೆ, ಮತ್ತೆ ವಾಶ್ರೂಮ್ ಒಳಗಡೆ ಕರ್ಕೊಂಡು ಹೋಗೋದಕ್ಕಾ ಅಥವಾ ಬೆಡ್ ಮೇಲೆ ಲಾಕ್ ಮಾಡೋದಕ್ಕಾ ಅಂತ ಕೇಳಿದ್ದು ತ್ರಿಷಾ ತನ್ನ ಮೂತಿಯನ್ನು ತಿರುಗಿಸ್ತಾ. ತಿರುಗಿಸ್ತಿರೋ ಮೂತಿ ಮೇಲೆ ಒಂದು ಸಣ್ಣ ಮುದ್ದು ಕೊಟ್ಟು, ಇಲ್ಲ ಇಲ್ಲ ಇಲ್ಲ, ಈ ಸಲ ಪಕ್ಕ ಹೊರಗೆ ಹೋಗೋಣ ಅಂದ ಶೌರ್ಯ. ಪ್ರಾಮಿಸ್ ಅಂತ ಕೇಳಿದ್ದು ತ್ರಿಷಾ ಒಂದು ಹುಬ್ಬು ಮೇಲೇರಿಸಿ. ಪ್ರಾಮಿಸ್ ಅಂದ ಶೌರ್ಯ ಸಣ್ಣದಾಗಿ ನಗ್ತಾ. ಈಗೋ ಆ ನಗು ನೋಡ್ತಿದ್ರೇ ನನಗೆ ಭಯ ಆಗ್ತಿದೆ, ನಾನೇನು ರೆಡಿಯಾಗಲ್ಲ ಅಂದ್ಲು ತ್ರಿಷಾ. ಹೌದಾ, ಸರಿ ಹಾಗಾದರೆ ನಾನು ನನ್ನ ಕೆಲಸ ಮಾಡ್ಕೊಳ್ತೀನಿ ಅಂದ ಶೌರ್ಯ ತ್ರಿಷಾಳನ್ನು ಬೆಡ್ ಮೇಲೆ ತಳ್ಳುತ್ತಾ. ಅಮ್ಮೋ, ಮತ್ತಂದ್ರೆ ನನ್ನಿಂದ ಆಗಲ್ಲ ಸ್ವಾಮಿ, ನೀನು ಹೊರಗೆ ಹೋಗು, ನಾನು ರೆಡಿ ಆಗ್ತೀನಿ ಅಂದ್ಲು ತ್ರಿಷಾ. ಯಾಕೆ, ನಾನಿಲ್ಲೇ ಇರ್ತೀನಿ, ನೀನು ರೆಡಿಯಾಗು ಅಂದ ಶೌರ್ಯ. ಸರಿ ಹಾಗಾದರೆ ನಾನು ಹೋಗಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬಟ್ಟೆ ಬದಲಾಯಿಸ್ಕೊಳ್ತೀನಿ ಅಂತಂದ್ಲು ತ್ರಿಷಾ ತನ್ನ ಡ್ರೆಸ್ಸನ್ನು ತೆಗೆದುಕೊಂಡು. ಅದನ್ನು ಕೇಳಿದ ಶೌರ್ಯನ ಮುಖದಲ್ಲಿ ಒಂದು ಕೀಟಲೆ ನಗು ಬಂತು. ತ್ರಿಷಾ ಮಾತ್ರ ಶೌರ್ಯನನ್ನು ಗಮನಿಸ್ದೆ ಅಲ್ಲಿಗೆ ಹೋಗಿ ಡೋರ್ ಓಪನ್ ಮಾಡೋದಕ್ಕೆ ಹೋದರೆ ಅದು ಎಷ್ಟಕ್ಕೂ ಓಪನ್ ಆಗ್ತಾನೇ ಇರಲಿಲ್ಲ. ಏನಿದು ಓಪನ್ನೇ ಆಗ್ತಿಲ್ಲ ಅಂದ್ಕೊಂಡು ಅನುಮಾನದಿಂದ ಶೌರ್ಯನ ಕಡೆ ನೋಡಿದ್ಲು. ಅಲ್ಲಿ ಬೆಡ್ ಮೇಲೆ ಒಂದು ಕಡೆ ಮಲಗಿ ತ್ರಿಷಾಳನ್ನೇ ನೋಡ್ತಾ ಕಣ್ಣು ಮಾಡ್ತಿದ್ದ. ಶೌರ್ಯ, ಇದು ತುಂಬ ಅತಿ ಆಯಿತು ಅಂದ್ಲು ತ್ರಿಷಾ. ನೀನು ಬಟ್ಟೆ ಬದಲಾಯಿಸ್ಕೊ ಬಂಗಾರ, ನಾನೇನು ಮಾಡಲ್ಲ ಅಂತ ಹೇಳ್ತಿದ್ದೀನಿ ತಾನೇ ಅಂದ ಶೌರ್ಯ. ಅಯ್ಯೋ, ಕಣ್ಣು ಮುಚ್ಕೋ ಶೌರ್ಯ ಅಂದ್ಲು ತ್ರಿಷಾ. ಇದಪ್ಪ ಇರೋದು, ಯಾಕೆ ಇನ್ನೂ ನೋಡೋ ಸೌಂದರ್ಯ ಏನಾದರೂ ಬಾಕಿ ಇದೆಯಾ ಅಂತ ಕೇಳಿದ ಆತುರದಿಂದ. ಕಾಡ್ಬೇಡ ಶೌರ್ಯ ಪ್ಲೀಸ್ ಅಂತ ಕೇಳಿದ್ಲು ತ್ರಿಷಾ ಮುದ್ದಾಗಿ ಮುಖ ಇಟ್ಕೊಂಡು. ಇನ್ನೂ ಅವಳನ್ನ ಜಾಸ್ತಿ ಕಾಡಿಸೋದು ಇಷ್ಟವಾಗದೆ ಡ್ರೆಸ್ಸಿಂಗ್ ರೂಮ್ನ ಕೀ ಕೊಟ್ಟ ಶೌರ್ಯ. ಶೌರ್ಯನ ಕೆನ್ನೆ ಮೇಲೆ ಮುತ್ತಿಟ್ಟು ಅವನು ಪ್ರತಿಕ್ರಿಯೆ ನೀಡೋ ಅಷ್ಟರಲ್ಲಿ ಅಲ್ಲಿಂದ ಓಡಿ ಹೋದ್ಲು ತ್ರಿಷಾ. ಶೌರ್ಯ ಕೂಡ ನಸುನಕ್ಕು ಅಲ್ಲಿಂದ ರೆಡಿಯಾಗೋದಕ್ಕೆ ತನ್ನ ಬಟ್ಟೆಗಳ ಕಡೆ ಹೋದ. ಅರ್ಧ ಗಂಟೆ ನಂತರ ಇಬ್ಬರೂ ರೆಡಿಯಾಗಿ ಕಾರ್ನಲ್ಲಿ ಹೊರಟರು. ಎಲ್ಲಿಗೆ ಹೋಗೋಣ ಅಂತ ಕೇಳಿದ ಶೌರ್ಯ ತ್ರಿಷಾಳನ್ನೇ ನೋಡ್ತಾ. ಇಲ್ಲಿ ಹಿಡಿಂಬಾದೇವಿ ದೇವಸ್ಥಾನ ಇದೆಯಂತೆ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗು ಶೌರ್ಯ ಅಂತ ಕೇಳಿದ್ಲು ತ್ರಿಷಾ. ತ್ರಿಷಾಳ ಕಡೆ ವಿಚಿತ್ರವಾದ ಎಕ್ಸ್ಪ್ರೆಷನ್ ನೀಡಿದ ಶೌರ್ಯ. ಏನಾಯ್ತು ಶೌರ್ಯ, ನಿಂಗೆ ದಾರಿ ಗೊತ್ತಿಲ್ವಾ ಅಂತ ಕೇಳಿದ್ಲು ತ್ರಿಷಾ. ಯಾರಾದರೂ ಗಂಡನ ಜೊತೆ ಅಂದರೆ ಯಾವುದಾದ್ರೂ ರೊಮ್ಯಾಂಟಿಕ್ ಜಾಗ ಹೇಳ್ತಾರೆ, ಗುಡಿ ಗೋಪುರಗಳಲ್ಲ. ಅದು ನಾವು ಬಂದಿರೋದು ಹನಿಮೂನ್ಗೆ ಅಂದ ಶೌರ್ಯ. ಕರ್ಕೊಂಡು ಹೋಗಿ ಶೌರ್ಯ ಅಂತ ಮುದ್ದಾಗಿ ಕೇಳಿದ್ಲು ತ್ರಿಷಾ. ಸರಿ ಬಿಡು ಅಂತ ಹೇಳಿ ಕಾರನ್ನು ಆ ಕಡೆಗೆ ತಿರುಗಿಸ್ತಾ ಶೌರ್ಯ. ಅರ್ಧ ಗಂಟೆಯಲ್ಲಿ ಆ ಗುಡಿಗೆ ತಲುಪಿದ್ರು ಇಬ್ಬರು. ಗುಡಿಯನ್ನು ನೋಡ್ತಾ ಥ್ಯಾಂಕ್ ಯು ಶೌರ್ಯ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಗ್ತಾ ಗುಡಿ ಒಳಗಡೆ ಹೋದ್ಲು ತ್ರಿಷಾ. ತ್ರಿಷಾಳ ನಗುವನ್ನೇ ನೋಡ್ತಾ ಮೈ ಮರೆತು ನಿಂತಿದ್ದ ಶೌರ್ಯ. ತ್ರಿಷಾ ಮುಂದಕ್ಕೆ ಹೆಜ್ಜೆ ಇಡ್ತಾ ಶೌರ್ಯನ ಕಡೆ ನೋಡುವಷ್ಟರಲ್ಲಿ ಕಾರ್ ಡೋರ್ಗೆ ಹೊರಕೊಂಡು ತನ್ನನ್ನೇ ನೋಡ್ತಾ ಇದ್ದ ಶೌರ್ಯ. ಶೌರ್ಯನ ಕಡೆ ಹೋಗ್ತಾ ಪಕ್ಕಕ್ಕೆ ನೋಡಿದ ತ್ರಿಷಾಗೆ ಅಲ್ಲಿ 3 ಹುಡುಗಿಯರು ಜಲ್ ಸುರಿಸ್ತಾ ಶೌರ್ಯನನ್ನೇ ನುಂಗು ಬಿಡುವಂತೆ ನೋಡ್ತಾ ಇರೋದು ಕಾಣ್ತು. ಅದನ್ನು ನೋಡಿದ ತಕ್ಷಣ ಮೈ ಹುರಿದು ಹೋಯ್ತು ತ್ರಿಷಾಗೆ. ಶೌರ್ಯನ ಕಡೆ ಹೋಗದೆ ಆ ಹುಡುಗಿಯರ ಕಡೆ ಹೆಜ್ಜೆ ಇಡ್ತಾ ಹೋದ್ಲು ತ್ರಿಷಾ. ಎಲ್ಲಿಗೆ ಹೋಗ್ತಿದ್ದಾಳೆ ಈ ಹುಡುಗಿ ಅಂದ್ಕೊಂಡು ತ್ರಿಷಾ ಹೋಗ್ತಿದ್ದ ಕಡೆ ನೋಡಿದ ಶೌರ್ಯ.
ಆ ಹುಡುಗಿಯರು ಮಾತ್ರ ತ್ರಿಷಾ ಬರೋದನ್ನೂ ಗಮನಿಸದೆ ಶೌರ್ಯನಿಗೆ ಲೈನ್ ಹಾಕೋ ಕೆಲಸದಲ್ಲಿದ್ದರು. ಅದನ್ನು ನೋಡಿದಂಥ ಶೌರ್ಯ ನಗ್ತಾ, ಓಹೋ, ಹಾಗಾದರೆ ನಮ್ಮ ದೇವಿಯವರಿಗೆ ಅಸೂಯೆ ಬಂದ್ಬಿಟ್ಟಿದೆ ಅನ್ನಿ, ನೋಡೋಣ ಇರಿ ಏನು ಮಾಡ್ತಾಳೋ ಅಂದ್ಕೊಂಡು ಹಾಗೆ ತ್ರಿಷಾಳನ್ನೇ ನೋಡ್ತಿದ್ದ. ಆ ಹುಡುಗಿಯರ ಹತ್ರ ಹೋಗಿ, ಏನು ಅಷ್ಟೊಂದು ಚೆನ್ನಾಗಿದ್ದಾನಾ ಅಂತ ಕೇಳಿದ್ಲು ತ್ರಿಷಾ ಆ ಹುಡುಗಿಯರನ್ನೇ ನೋಡುತ್ತಾ. ಹೇಗಿದ್ದಾನಾ, ಹಾಲಿವುಡ್ ಹೀರೋ ಥರ ಇದ್ದಾನೆ ಅಂದ್ಲು ಅದರಲ್ಲಿ ಒಬ್ಬಳು ಹುಡುಗಿ. ಹುಡುಗಿಯರ ಕನಸಿನ ರಾಜನ್ ಥರ ಇದ್ದಾನೆ ಅಂತ ಇನ್ನೊಬ್ಳು ಹುಡುಗಿ ಹೇಳಿದ್ಲು. ಅಲ್ಲ ಅಲ್ಲ, ಅವನು ವೀರನ್ ಥರ ಅಂದ್ಲು ಮೂರನೇ ಹುಡುಗಿ. ಅವನು ಒಪ್ಕೊಂಡ್ರೆ ಇವಾಗಲೇ ಇಲ್ಲೇ ಮದುವೆ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ತೀನಿ ಅಂದ್ಬಿಟ್ಲು ಮೊದಲು ಹುಡುಗಿ. ಆ ಮಾತು ಕೇಳಿದ ತಕ್ಷಣ ಒಮ್ಮೆಗೆ ಕೋಪ ಜಾಸ್ತಿ ಮಾಡ್ಕೊಂಡ್ಬಿಟ್ಲು ತ್ರಿಷಾ. ಏನೋ ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ಲು ತ್ರಿಷಾ ಕೋಪದಿಂದ. ಮತ್ತೆ ನಾನೇನಾಗಬೇಕು? ಹಾಂ, ನಿಜಕ್ಕೂ ನೀನು ಯಾರು ಅಂತ ಕೇಳಿದ್ಲು ಇನ್ನೊಬ್ಳು ಹುಡುಗಿ. ನಾನು ಅವನ ಹೆಂಡತಿ ಅಂತ ಹೇಳಿದ್ಲು ಕೋಪದಿಂದ. ನಾನು ನಂಬಲ್ಲ, ನಿಜ ಹೇಳು, ನೀನು ಕೂಡ ನಮ್ಮ ಥರ ಲೈನ್ ಆಗ್ತಿದ್ಯಾ ಅಲ್ವಾ? ಆದರೂ ಮದುವೆ ಆಗಿದೆ ಅಲ್ವಾ ನಿನಗೆ, ಹೀಗೆ ಮಾಡೋದು ಯಾಕೆ ಅಂತ ಕೇಳಿದ್ಲು ಮೂರನೇ ಹುಡುಗಿ. ಶೌರ್ಯ ಅಂತ ಕರೆಯೋದಕ್ಕೆ ಹೋದ ತಕ್ಷಣ ತಡೆದು ಬಾವಾ ಅಂತ ಕರೆಯೋದಕ್ಕೆ ಆರಂಭಿಸಿದ್ಲು ತ್ರಿಷಾ ಶೌರ್ಯನನ್ನು. ಶೌರ್ಯ ಮೊದಲು ಶಾಕ್ ಆದರೂ ತಕ್ಷಣ ಚೇತರಿಸ್ಕೊಂಡು ನಗ್ತಾ ತ್ರಿಷಾಳ ಕಡೆ ಹೆಜ್ಜೆ ಇಟ್ಟ. ಅದನ್ನು ನೋಡಿದ ಆ ಮೂವರು ಹುಡುಗಿರು ಶಾಕ್ ಆದರೆ ತ್ರಿಷಾ ಮಾತ್ರ ತನ್ನ ಕಡೆ ಬರ್ತಿರೋ ಶೌರ್ಯನನ್ನು ನೋಡ್ತಾ ನಕ್ಕು ಅವನ ಹತ್ರ ಬರ್ತಿದ್ದಂತೆ, ಇವನು ನನ್ನ ಗಂಡ ಅಂತ ಹೇಳಿದ್ಲು ಶೌರ್ಯನ ಭುಜ ಸುತ್ತ ಕೈ ಹಾಕಿ. ಮುದ್ದಾದ ಜೋಡಿ ಅಂದ್ಲು ಒಬ್ಳು ಹುಡುಗಿ. ಲವ್ಲಿ ಜೋಡಿ ಅಂದ್ಲು ಇನ್ನೊಬ್ಳು ಹುಡುಗಿ. ಮೂರನೇ ಹುಡುಗಿ ಮಾತ್ರ ಏನು ಹೇಳದೆ ಶೌರ್ಯನನ್ನು ಅಪ್ಕೊಂಡು, ಮಿಸ್ ಯುರಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿಮ್ಮನ್ನು ಈ ಅಕ್ಕನಿಗಿಂತ ಮುಂಚೆ ನೋಡಿ ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ತ್ರಿಷಾಳ ಕೆನ್ನೆಗೆ ಮುತ್ತಿಟ್ಟು, ಲಕ್ಕಿಗಲ್ ನೀನಕ್ಕ ಅಂಥೇಳಿ ಅಲ್ಲಿಂದ ಓಟ್ ಹೋದ್ಲು. ಶೌರ್ಯ ನಗ್ತಾ ತ್ರಿಷಾಳ ಕಡೆ ನೋಡ್ತಿದ್ರೆ, ಚೆನ್ನಾಗಿದೆಯಾ ಸರ್, ಆ ಹುಡುಗಿ ಅಪ್ಕೊಂಡ್ರೆ ದೂರ ತಳ್ದೆ ಎಂಜಾಯ್ ಮಾಡ್ತಿದ್ದೀರಲ್ಲ, ಇರಿ ಹಾಗೇನೆ ಇವತ್ತು ರಾತ್ರಿ ಕೂಡ ಅಂಥೇಳಿ ಅಲ್ಲಿಂದ ಹೊರಟು ಹೋದ್ಲು ನಮ್ಮ ಹುಡುಗಿ. ಶೌರ್ಯ ಮಾತ್ರ ಪಾಪ ಇನ್ನೂ ಶಾಕಿಂಗ್ ಆಗಿ ನೋಡ್ತಿದ್ದ ತ್ರಿಷಾ ಆಡಿದ ಮಾತಿಗೆ. ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಂಡು ನಕ್ಕು, ರಾಕ್ಷಸಿ, ಇಷ್ಟೊಂದು ಜಲಸ್ ಪಡ್ತೀಯ ಏನೇ ಅಂದ್ಕೊಳ್ತಾ, ಇವಾಗ ಇವಳನ್ನ ಕೂಲ್ ಮಾಡಬೇಕಪ್ಪೋ, ಆದರೂ ಹೇಗಪ್ಪ ಮಾಡೋದು ಅಂತ ಯೋಚಿಸ್ತಾ ತ್ರಿಷಾ ಹೋದ ಕಡೆ ಹೋದ ಶೌರ್ಯ ಕೂಡ. ತ್ರಿಷಾ ಶೌರ್ಯನನ್ನು ಗಮನಿಸುತ್ತಲೇ ಏನು ಗೊತ್ತಿಲ್ಲದಂತೆ ನಟಿಸ್ತಾ ದರ್ಶನ ಮುಗಿಸಿ ಅಲ್ಲೇ ದೇವಿಗೆ ಹರಕೆ ಕಟ್ಟಿದ್ಲು. ಶೌರ್ಯ ತ್ರಿಷಾಳ ಹತ್ರ ಬಂದು, ಏನು ವರ ಕೇಳ್ಕೊಂಡ್ರು ಮೇಡಮ್ ಅವರೇ ಅಂತ ಕೇಳ್ದ. ಶೌರ್ಯ ತ್ರಿಷಾಳ ಹಿಂದೆ ನಿಂತು ಶೌರ್ಯನನ್ನು ನೋಡಿಯೂ ಮುಖ ತಿರುಗಿಸ್ಕೊಂಡ್ಳು ತ್ರಿಷಾ. ಹೀಗಲ್ಲ ಇವಳಿಗೆ ಅಂದ್ಕೊಂಡು ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಇಲ್ದಿರೋದನ್ನ ನೋಡಿ ತ್ರಿಷಾಳ ಸೊಂಟ ಹಿಡಿದು ತನ್ನ ಕಡೆ ಕೆಳಕ್ಕೊಂಡು, ಈಗ ಇವಾಗ ಏನಾದರೂ ಮಾತಾಡಲಿಲ್ಲ ಅಂದರೆ ಇಲ್ಲೇ ಜೋರಾಗಿ ಒಂದು ಕಿಸ್ ಕೊಟ್ಬಿಡ್ತೀನಿ ಅಂತ ಹೇಳ್ದ ಬೆದರಿಕೆಯಾಗಿ. ಅಮ್ಮೋ, ಶೌರ್ಯ ಹೇಳ್ದಂಗೆ ಕೆಲಸ ಮಾಡಿದ್ರು ಮಾಡ್ತಾನೆ ಅಂತ ಅಂದ್ಕೊಂಡು ಅಕ್ಕಿಗೆ ಅವಳ ಹೊಟ್ಟೆಲಿ ಬೆಳೀತಿರೋ ಮಗುವಿಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರಬಾರ್ದು ಅಂತ ಕೇಳ್ಕೊಂಡೆ ಅಂದ್ಲು ತ್ರಿಷಾ. ಮತ್ತು ನಿಂಗೋಸ್ಕರ ಏನು ಕೇಳ್ಕೊಳ್ಳಿಲ್ವಾ ಅಂತ ಕೇಳ್ದ ಶೌರ್ಯ. ನನಗೋಸ್ಕರ ಏನಿದೆ, ನನಗೆ ಬದುಕಿನ ಮೇಲೆ ಜಿಗುಪ್ಸೆ ಬರೋ ಸಮಯದಲ್ಲಿ ಆ ದೇವರು ನನಗೋಸ್ಕರ ಒಂದು ಕುಟುಂಬವನ್ನು ಕೊಟ್ಟಿದ್ದಾನೆ, ಅದೇ ಸಾಕು ನನಗೆ, ಲೈಫ್ ಲಾಂಗ್ ನನಗೆ ನೀವು ಸಾಕು ಶೌರ್ಯ ಅಂದ್ಲು ತ್ರಿಷಾ. ಶೌರ್ಯ ತ್ರಿಷಾಳ ಹಣೆ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟ. ನಿಜವಾಗಿಯೂ ನೀನು ನನಗೆ ಸಿಕ್ಕಿರೋದು ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ತ್ರಿಷಾ ಅಂದ ಶೌರ್ಯ ತೇವವಾದ ಕಣ್ಣುಗಳಿಂದ. ಇಲ್ಲ ಶೌರ್ಯ, ಆ ಮಾತು ನಾನು ಹೇಳಬೇಕು, ಚಂದ್ರನಂಥ ಗಂಡನನ್ನು ಕೊಟ್ಟಿದ್ದಕ್ಕೆ ಆ ಶ್ರೀರಾಮನಿಗೆ ಅಂದ್ಲು ತ್ರಿಷಾ ತನ್ನ ಬರದಲ್ಲಿ ತಾನು ಹೇಳ್ಕೊಳ್ತಾ. ಆದರೆ ಅದನ್ನು ಕೇಳಿದ ಶೌರ್ಯನಿಗೆ ಮಾತ್ರ ಒಮ್ಮೆಗೆ ಗಂಟಲು ಕಟ್ಟಿ ಉಸಿರು ಕಟ್ತಂಗಾಯಿತು. ಶೌರ್ಯ ಏನಾಯಿತು ಅಂತ ಕೇಳಿದ್ಲು ತ್ರಿಷಾ ಗಾಬರಿಯಿಂದ. ಅಯ್ಯೋ ಏನಿಲ್ಲ ತ್ರಿಷಾ, ನಡಿ ಹೋಗೋಣ, ಕತ್ತಲಾಗುವಂತಿದೆ ಅಲ್ವಾ ಅಂದ ಶೌರ್ಯ. ಹಾಂ ಹಾಂ ಸರಿ ಬನ್ನಿ ಅಂತ ಹೇಳಿ ಇನ್ನೊಮ್ಮೆ ಆ ದೇವಿಯ ದರ್ಶನ ಮುಗಿಸಲಿಂದ ರೆಸಾರ್ಟ್ಗೆ ವಾಪಸ್ ಹೊರಟರು ಇಬ್ಬರು. ಶೌರ್ಯ ಕಾರ್ ಡ್ರೈವ್ ಮಾಡ್ತಾ, ತ್ರಿಷಾ, ಒಂದು ವೇಳೆ ನಾನು ಮುಂಚೆ ಅಂದರೆ ನೀನು ನನ್ನ ಲೈಫ್ ಬರೋ ಮುಂಚೆ ನಾನು ಬೇರೆ ಹುಡುಗಿಯರ ಜೊತೆ ಬೆಡ್ ಶೇರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀಯಾ, ನನ್ನ ಕ್ಷಮಿಸ್ತೀಯಾ ಅಂತ ಕೇಳಿದ ಶೌರ್ಯ ಸ್ವಲ್ಪ ಭಯದಿಂದಲೇ. ಛೀ ಶೌರ್ಯ, ನಿಜಕ್ಕೂ ಏನಾ ಮಾತು, ನೀನು ಯಾಕೆ ಹಾಗೆ ಮಾಡ್ತೀಯಾ ಅಂತ ಕೇಳಿದ್ಲು ತ್ರಿಷಾ. ಇಲ್ಲ, ಜಸ್ಟ್ ಕುತೂಹಲ ಕೇಳ್ತಿದ್ದೀನಿ, ಏನು ಮಾಡ್ತೀಯಾ
ಅಂತ ಕೇಳ್ದ ಶೌರ್ಯ. ನಿನ್ನನ್ನು ನಾನು ಏನು ಮಾಡಲ್ಲ ಶೌರ್ಯ, ಯಾಕಂದರೆ ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚು, ಅದಕ್ಕೆ ನನ್ನನ್ನು ನಾನೇ ಕೊಂದ್ಕೊಳ್ತೀನಿ ಅಂದ್ಲು ತ್ರಿಷಾ. ಆ ಮಾತು ಕೇಳಿ ಶೌರ್ಯನಿಗೆ ಒಮ್ಮೆಗೆ ತಲೆ ಸುತ್ತದಂಗೆ ಆಗೋಯ್ತು. ಯಾವ ಹುಡುಗಿಯಾದರೂ ಎಷ್ಟೇ ಕಷ್ಟ ಬಂದರೂ ಭರಿಸ್ತಾಳೆ ಶೌರ್ಯ, ಆದರೆ ತನ್ನ ಗಂಡನನ್ನು ಇನ್ನೊಬ್ಬಳು ಹೆಣ್ಣು ಹಂಚ್ಕೊಳ್ತಾಳೆ ಅಂದರೆ ಮಾತ್ರ ಅದಕ್ಕಿಂತ ನರಕ ಇನ್ನೊಂದಿಲ್ಲ ಅಂದ್ಲು ತ್ರಿಷಾ. ಆ ಮಾತುಗಳು ಕೇಳಿ ಶೌರ್ಯನಿಗೆ ಭಯ ಶುರುವಾಯಿತು. ಒಂದು ವೇಳೆ ಮದುವೆಗಿಂತ ಮುಂಚಿನ ನನ್ನ ಗತಕಾಲ ತ್ರಿಷಾಗೆ ತಿಳಿದ್ರೆ ಅವಳು ನಿಜವಾಗಿ ಏನಾದರೂ ಮಾಡ್ಕೊಳ್ತಾಳಾ, ಅವಾಗ ನಾನು ಬದುಕೋದಕ್ಕೆ ಸಾಧ್ಯನಾ ಅಂತ ಯೋಚಿಸ್ತಾ ಮನಸ್ಸಿನಲ್ಲಿ. ಆದರೂ ನೀನು ಹಾಗೆ ಎಂದಿಗೂ ಮಾಡಲ್ಲ ಅಂತ ನಂಗೆ ಗೊತ್ತು ಶೌರ್ಯ ಅಂದ್ಲು ತ್ರಿಷಾ ಶೌರ್ಯನ ಭುಜ ಸುತ್ತ ಕೈ ಹಾಕಿ. ಹೀಗೆ ಶೌರ್ಯ ತನ್ನ ಆಲೋಚನೆಗಳಲ್ಲೇ ಇರುವಾಗ ರೆಸಾರ್ಟ್ ಬಂತು. ಶೌರ್ಯ ಕಾರು ಪಾರ್ಕ್ ಮಾಡಿ ತ್ರಿಷಾಳನ್ನು ಕರ್ಕೊಂಡು ಒಳಗಡೆ ಹೋದ. ತ್ರಿಷಾ ಶೌರ್ಯ ಡಲ್ ಆಗಿರೋದು ನೋಡಿ, ಏನಾಯ್ತು ಶೌರ್ಯ, ಯಾವುದಾದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀಯ, ಏನದ್ರ ಬಗ್ಗೆ ಅಂತ ಕೇಳಿದ್ಲು. ಏನಿಲ್ಲ ತ್ರಿಷಾ, ಫುಡ್ ಆರ್ಡರ್ ಮಾಡಿದ್ದೀನಿ, ಹೋಗಿ ಫ್ರೆಶ್ ಆಗು ಅಂದ ಶೌರ್ಯ. ನಿಜ ಹೇಳಿ ಶೌರ್ಯ ಅಂತ ಕೇಳಿದ್ಲು ತ್ರಿಷಾ ಒಂದು ಹುಬ್ಬು ಸಣ್ಣದು ಮಾಡಿ. ಇವಾಗ ನೀನು ಹೋಗಲಿಲ್ಲ ಅಂದರೆ ಆಮೇಲೆ ಬೆಳಿಗ್ಗೆ ಫ್ರೆಶ್ ಆದ ಹಾಗೆ ಆಗ್ತೀವಿ ಇಬ್ಬರು, ಪರವಾಗಿಲ್ವಾ ಅಂತ ಕೇಳಿದ ಶೌರ್ಯ ಕಣ್ಣು ಹೊಡೆದು. ಬೇಡ, ನಾನೇ ಫ್ರೆಶ್ ಆಗ್ತೀನಿ ಅಂಥೇಳಿ ಶೌರ್ಯನ ತುಟಿ ಕೇಳ ಮೇಲೆ ಒಂದು ಸಣ್ಣ ಮುತ್ತು ಕೊಟ್ಟು ವಾಶ್ರೂಮ್ ಒಳಗಡೆ ಹೋದಲು ತ್ರಿಷಾ ಫ್ರೆಶ್ ಆಗೋದಕ್ಕೆ. ಶೌರ್ಯ ತನ್ನ ಹ್ಯಾಕಿಂಗ್ ಟೀಮ್ನ ಒಬ್ಬನಿಗೆ ಕಾಲ್ ಮಾಡ್ದ. ಹಲೋ ಸರ್, ಗುಡ್ ಈವ್ನಿಂಗ್ ಅಂತ ಹೇಳಿ ಅಂತಂದ ಆ ಕಡೆ ಇರುವಂತಹ ಒಬ್ಬ ವ್ಯಕ್ತಿ. ನೀನು ಏನು ಮಾಡ್ತೀಯ ಅನ್ನೋದು ನಂಗೆ ಗೊತ್ತಿಲ್ಲ, ಆದರೆ ಇನ್ನು ಮೇಲೆ ತ್ರಿಷಾ ಫೋನ್ ಇನ್ನೂ ಜಾಗರೂಕತೆಯಾಗಿ ಹ್ಯಾಕ್ ಮಾಡಬೇಕು. ಅವಳಿಗೆ ಬರೋ ಪ್ರತಿಯೊಂದು ಕಾಲ್, ಪ್ರತಿಯೊಂದು ಮೆಸೇಜ್ ಸೆಕೆಂಡ್ಗಳ ಒಳಗಾಗಿ ನಂಗೆ ತಿಳಿಯಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ತ್ರಿಷಾ ಬರೋದನ್ನು ಗಮನಿಸಿ ಕಾಲ್ ಕಟ್ ಮಾಡ್ದ ಶೌರ್ಯ. ತ್ರಿಷಾ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕ್ಕೊಂಡು ಹೊರಗೆ ಬಂದಳು. ಶೌರ್ಯ ತ್ರಿಷಾಳ ಹತ್ರ ಹೋಗಿ ಅವಳನ್ನ ಅಪ್ಕೊಂಡು, ಸಖತ್ತಾಗಿ ಪರಿಮಳ ಬರ್ತಿದೆ ಬೇಬಿ ಅಂದ ಶೌರ್ಯ. ಶೌರ್ಯ ಬಿಡೋ, ಮೊದಲು ನೀನು ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳಿ ಬಲವಂತವಾಗಿ ಶೌರ್ಯನನ್ನು ವಾಶ್ರೂಮ್ ಒಳಗೆ ತಳ್ಳಿದ್ಲು ತ್ರಿಷಾ. ನಿನಗೆ ಪಾಪ ತಟ್ಟುತ್ತೆ ಕಣೆ, ಗಂಡರನ್ನು ಹೀಗೆ ಕರುಣೆ ಇಲ್ಲದೆ ವಾಶ್ರೂಮ್ ಒಳಗೆ ತಳ್ತಿದ್ಯಾ ರಾಕ್ಷಸಿ ಅಂದ ಶೌರ್ಯ. ಅಯ್ಯಯ್ಯೋ, ಶೌರ್ಯ ಅವರಿಗೆ ತುಂಬ ಬೇಜಾರಾದಾಗಿದೆ ಅಂತ ಹೊರಗಡೆಯಿಂದಲೇ ಅಣಕಿಸೋದಕ್ಕೆ ಶುರು ಮಾಡಿಬಿಟ್ಲು ತ್ರಿಷಾ. ನನ್ನನ್ನು ಹೊರಗೆ ಬರೋದಕ್ಕೆ ಬಿಡು, ಆಮೇಲೆ ನೋಡ್ತೀನಿ ನಿನ್ನ ಕತೆ ಅಂದ ಶೌರ್ಯ. ಆಹಾಹಾ, ಆಲ್ ದಿ ಬೆಸ್ಟ್ ಶೌರ್ಯ ಅಂದ್ಲು ತ್ರಿಷಾ. ಊಟ ಬರೋದ್ರೊಂದಿಗೆ ಅದನ್ನು ತೆಗೆದುಕೊಂಡು ಎಲ್ಲ ಟೇಬಲ್ ಮೇಲಿಟ್ಟು ಶೌರ್ಯನಿಗಾಗಿ ಕಾಯ್ತಾ ಇದ್ಲು. ಇತ್ತ ನಿಶಾಳನ್ನು ಭೇಟಿಯಾಗಿ ತುಂಬ ದಿನಗಳಾಯ್ತಲ್ವ, ಒಂದು ಸಲ ಭೇಟಿಯಾಗಿ ಬರೋಣ ಅಂತ ಹೊರಟಿದ್ಲು. ಶೌರ್ಯ ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋ ತನ್ನ ಸ್ನೇಹಿತನ ಮೂಲಕ ಶೌರ್ಯ ತ್ರಿಷಾ ಹನಿಮೂನ್ಗೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಕೋಪದಿಂದ ಉರಿದು ಹೋಗ್ತಿದ್ಲು ನಿಶಾ. ನಾನಿರಬೇಕಾದ ಜಾಗದಲ್ಲಿ ನೀನಿದೆಯಾ ಅಲ್ವಾ ತ್ರಿಷಾ, ಖಂಡಿತ ನೀನಿದಕ್ಕೆ ಬೆಲೆ ತೆರಬೇಕಾಗತ್ತೆ ಅಂದ್ಕೊಂಡು ಶೌರ್ಯನ ಗಾರ್ಡನ್ನಲ್ಲಿ ಕೆಲಸ ಮಾಡೋ ಇನ್ನೊಬ್ಬರ ಮೂಲಕ ಶೌರ್ಯ ಅವರ ಮನಾಲಿ ಹೋಗಿದ್ದಾರೆ ಅಂತ ತಿಳಿದು ನಿಶಾ ಕೂಡ ಅಲ್ಲಿಗೆ ಹೊರಟ್ಲು. ನನ್ನನ್ನು ಹೊರಗೆ ಬರೋದಕ್ಕೆ ಬಿಡು, ಆಮೇಲೆ ನೋಡ್ಕೋತೀನಿ ಕಣೆ ನಿನ್ನ ಕತೆನಾ ಅಂತಿದ್ದ ಶೌರ್ಯ ಒಳಗಿನಿಂದಲೇ ಫ್ರೆಶ್ ಅಪ್ ಆಗ್ತಾ. ಈ ಕಡೆ ಇವಳು ಮಾತ್ರ ಆಲ್ ದಿ ಬೆಸ್ಟ್ ಶೌರ್ಯ ಅಂದ್ಲು ತ್ರಿಷಾ. ಅಷ್ಟರಲ್ಲಿ ಊಟ ಬಂದಿತ್ತು ಅಂತ ಅದನ್ನೆಲ್ಲ ಅವ್ರ ಹತ್ರ ಈಸ್ಕೊಂಡು ಜೋಡಿಸ್ಕೊತ ತನ್ನ ಗಂಡನಿಗಾಗಿ ವೆಯ್ಟ್ ಮಾಡ್ತಿದ್ಲು ಊಟ ಮಾಡೋದಕ್ಕೆ. ಒಂದು 10 ನಿಮಿಷಕ್ಕೆ ಫ್ರೆಶ್ ಆಗಿ ಬಂದ ಶೌರ್ಯ ತ್ರಿಷಾಳನ್ನ ನೋಡಿ, ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀರಾ ಮಿಸ್ಸಸ್ ಶೌರ್ಯ ಅಂತ ಕೇಳ್ದ ಶೌರ್ಯ ನಗ್ನಗ್ತಾ. ಹೌದು ಶೌರ್ಯ ಅಂದ್ಲು ತ್ರಿಷಾ ತನಗೆ ಮತ್ತು ಶೌರ್ಯನಿಗೆ ಬಡಿಸ್ತಾ. ಶೌರ್ಯ ತ್ರಿಷಾಳ ಎದುರು ಕೂತು ಅವಳನ್ನೇ ನೋಡ್ತಿದ್ದ. ಅಯ್ಯೋ, ನನ್ನನ್ನು ನೋಡಿದ್ರೆ ನಿಮ್ಮ ಹಸಿಬುದ್ಧಿ ಇರುತ್ತಾ, ತಿನ್ನು ಶೌರ್ಯ ಮೊದಲು ಅಂದ್ಲು ತ್ರಿಷಾ ಶೌರ್ಯನ ನೋಟವನ್ನು ತಡ್ಕೊಳ್ಳೋದಕ್ಕಾಗದೆ. ಶೌರ್ಯ ಮಾತ್ರ ನಗ್ತಾ ಊಟ ಮಾಡ್ತಿದ್ದ. ತ್ರಿಷಾ ಕೂಡ ಶೌರ್ಯನ ಜೊತೆಗೆ ಮಾತಾಡ್ತಾ ತಿಂತಿದ್ಲು. ಊಟ ಮುಗಿದ ನಂತರ ತ್ರಿಷಾಗೆ ಹುಡ್ಡಿ ಸ್ವೆಟರ್ ಥರದ ಬಟ್ಟೆ ಹಾಕ್ತಿದ್ದ ಶೌರ್ಯ.
ಶೌರ್ಯ ಇವಾಗ ಯಾಕೆ ಈ ಹುಡ್ಡಿ ಅಂತ ಕೇಳಿದ್ಲು ತ್ರಿಷಾ. ಏನಿಲ್ಲ, ನಿನ್ನ ಹಾಗೆ ಹೊರಗೆ ಕರ್ಕೊಂಡು ಹೋಗೋಣ ಅಂತಂದ ಶೌರ್ಯ. ಏನೋ ಇವಾಗಲಾ, ಇಷ್ಟೊಂದು ರಾತ್ರಿಯಲ್ಲ ಅಂತ ಕೇಳಿದ್ಲು ತ್ರಿಷಾ. ಅಷ್ಟರಲ್ಲೇ ಸಮಯ ರಾತ್ರಿ 9 ಆಗ್ತಿತ್ತು. ಹೌದು ಅಂದ ಶೌರ್ಯ. ಸರಿ ಅಂತ ಹೇಳಿ ಶೌರ್ಯನ ಜೊತೆ ಹೊರಗಡೆ ನಡೆದ್ಲು ತ್ರಿಷಾ. ಇವರು ಬರುವಷ್ಟರಲ್ಲೇ ಅಲ್ಲೂ ಒಂದು ಬೈಕ್ ಆಲ್ರೆಡಿ ರೆಡಿಯಾಗಿ ಇತ್ತು. ಶೌರ್ಯ, ಈ ಬೈಕು ಯಾರ್ದು ಅಂತ ಕೇಳಿದ್ಲು ತ್ರಿಷಾ. ಯಾರ್ದೋ, ಮೊದಲು ನೀನು ಗಾಡಿ ಹತ್ತು ಅಂದ ಶೌರ್ಯ ಅದನ್ನು ಸ್ಟಾರ್ಟ್ ಮಾಡ್ತಾ. ಹಿಂದೆ ಹತ್ತಿ ಶೌರ್ಯನ ಸುತ್ತ ಕೈ ಹಾಕಿ ಪೂರ್ತಿಯಾಗಿ ಶೌರ್ಯನ ಮೇಲೆ ವಾಲಿ ಕೂತಲು ತ್ರಿಷಾ. ಶೌರ್ಯ ಬೈಕ್ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡೋದಕ್ಕೆ ಆರಂಭಿಸ್ದ. ಶೌರ್ಯ, ನಾವು ಈ ಸಮಯದಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಲು ತ್ರಿಷಾ ಆತರದಿಂದ. ಸರ್ಪ್ರೈಸ್ ಅಂದ ಶೌರ್ಯ. ಶೌರ್ಯ ಅಂದ್ಲು ತ್ರಿಷಾ ಮುದ್ದಾಗಿ. ನೀನು ಎಷ್ಟೇ ಮುದ್ದಾಗಿ ಕರೆದ್ರೂ ನಾನು ನಿಜವಾಗ್ಲೂ ಹೇಳೋದೇ ಇಲ್ಲ ಬೇಬಿ ಅಂದ ಶೌರ್ಯ. ಹೋಗಿ ಶೌರ್ಯ, ನೀನು ಯಾವಾಗಲೂ ಇಷ್ಟೇ, ಹೀಗೆ ಮಾಡ್ತೀಯ ನೀನು ಅಂದ್ಲು ತ್ರಿಷಾ ಮುನ್ನಿಸ್ಕೊಂಡು. 1/4 ಗಂಟೆ ನಂತರ ಒಂದು ದೊಡ್ಡ 10 ಅಂತಸ್ತಿನ ಕಟ್ಟಡದ ಮುಂದೆ ಬೈಕ್ ನಿಂತ್ಕೊಂತು. ತ್ರಿಷಾ ಕಟ್ಟಡವನ್ನು ಮತ್ತು ಶೌರ್ಯನನ್ನು ತಿರುಗಿ ನೋಡ್ತಾ, ಓಯ್ ಮಿಸ್ಟರ್, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ಲು ತ್ರಿಷಾ. ಹೇಳ್ತೀನಿ ಅಂದು ಹೇಳಿ ಒಂದು ಕಪ್ಪು ಬಣ್ಣದ ಬಟ್ಟೆ ತೆಗೆದುಕೊಂಡು ತ್ರಿಷಾಳ ಕಣ್ಣುಗಳಿಗೆ ಕಟ್ಟಿಬಿಟ್ಟ. ಶೌರ್ಯ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ಸ್ವಲ್ಪ ಭಯದಿಂದಲೇ. ನನ್ನ ನಂಬು ಬೇಬಿ, ನಿನಗೆ ನಿಜವಾಗಿಯೂ ಇಷ್ಟ ಆಗತ್ತೆ ಅಂದ ಶೌರ್ಯ ತ್ರಿಷಾಳ ಕಿವಿಯಲ್ಲಿ ಒಂಥರ ಗಡಸಾದ ಧ್ವನಿಯಲ್ಲಿ. ಶೌರ್ಯ ನಡೆಸ್ತಿದ್ರೆ ಹೆಜ್ಜೆಯನ್ನು ಇಡ್ತಾ ಇದ್ಲು ತ್ರಿಷಾ. ಶೌರ್ಯ, ಇನ್ನೂ ಎಷ್ಟು ಹೊತ್ತು ಅಂತ ಕೇಳಿದ್ಲು ತ್ರಿಷಾ. ಇನ್ನೊಂದು 5 ನಿಮಿಷ ಬೇಬಿ, ಬಂದುಬಿಟ್ಟೆವೆ ಅಂತ ಹೇಳಿ ಅವಳನ್ನು ಲಿಫ್ಟ್ ಒಳಗೆ ಕರ್ಕೊಂಡು ಹೋಗಿ ಟಾಪ್ ಫ್ಲೋರ್ ಮೇಲೆ ಕರ್ಕೊಂಡು ಹೋದ ಶೌರ್ಯ. ನಿಜ ಹೇಳಬೇಕಂದ್ರೆ ಅಲ್ಲಿಗೆ ಯಾರಿಗೂ ಪ್ರವೇಶ ಇರಲಿಲ್ಲ. ತುಂಬ VIP ಗಳಿಗೆ ಮಾತ್ರ ಇರ್ತಿತ್ತು. ಆ ಫ್ಲೋರ್ಗೆ ಬರ್ತಿದ್ದಂತೆ ಲಿಫ್ಟ್ ನಿಂತ್ಕೊಂತು. ತಕ್ಷಣ ತನ್ನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದು ಹಾಕ್ತಾ ಶೌರ್ಯ, ತ್ರಿಷಾ ಕಣ್ಣು ಓಪನ್ ಮಾಡಬೇಡ ಅಂತ ಹೇಳಿ ತನ್ನ ಕೈಯನ್ನು ತ್ರಿಷಾಳ ಕಣ್ಣುಗಳಿಗೆ ಅಡ್ಡ ಇಟ್ಟು ಹೊರಗೆ ಕರ್ಕೊಂಡು ಹೋದ. ಹುಡ್ಡಿ ಹಾಕ್ಕೊಂಡಿದ್ರು ತಣ್ಣನೆ ಗಾಳಿ ತನ್ನನ್ನು ಸ್ಪರ್ಶಿಸ್ತಿದ್ರೆ. ಶೌರ್ಯ, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಕೇಳಿದ್ಲು ಆತುರದಿಂದ. ಮೆಲ್ಲಗೆ ತನ್ನ ಕೈಯನ್ನು ತೆಗೆದ ಶೌರ್ಯ. ತನ್ನ ಕಣ್ಣುಗಳನ್ನ ತೆರೆದ ತ್ರಿಷಾ ಅಲ್ಲಿ ನೋಡಿ ಆಶ್ಚರ್ಯಚಕಿತಳಾಗ್ಬಿಟ್ಲು. ವಾವ್ ಶೌರ್ಯ, ಇದು ನಿಜವಾಗಿಯೂ ಅದ್ಭುತವಾಗಿದೆ ಅಂತ ನಗ್ತಾ ಹಿಡಿದ್ಲು ಶೌರ್ಯನಿಗೆ. ಯಾಕಂದರೆ ಅಲ್ಲಿ ರೂಫ್ಲೆಸ್, ಮೇಲ್ಛಾವಣಿನೇ ಇಲ್ಲದ ಒಂದು ದೊಡ್ಡ ರೂಮ್ ಇತ್ತು ಮತ್ತು ಇನ್ನೊಂದು ಬದಿಗೆ ಸುಂದರವಾದ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್ನ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು. ಶೌರ್ಯ ತ್ರಿಷಾಳ ಮುಖದಲ್ಲಿನ ಸಂತೋಷವನ್ನು ನೋಡ್ತಾ, ಇಷ್ಟ ಆಯ್ತಾ ಬಂಗಾರ ಅಂತ ಕೇಳಿದ ಶೌರ್ಯ ತ್ರಿಷಾಳನ್ನು ಹಿಂದಿನಿಂದ ಅಪ್ಕೊಂಡು. ತುಂಬ 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 ಇಷ್ಟ ಆಯಿತು ಅಂತ ಹೇಳಿದ್ಲು ಸಣ್ಣ ಮಗುವಿನಂತೆ ಸಂಭ್ರಮಿಸ್ತಾ. ನನ್ನ ಮುದ್ದಿನ ರಾಕ್ಷಸಿಯವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂದ ಶೌರ್ಯ. ಶೌರ್ಯ, ಇದು ತುಂಬ ಅತಿಯಾಯಿತು ಅಂದ್ಲು ತ್ರಿಷಾ ಶೌರ್ಯನನ್ನೇ ನೋಡ್ತಾ. ಶೌರ್ಯ ತ್ರಿಷಾಳನ್ನು ಎತ್ಕೊಂಡ. ಶೌರ್ಯ, ಯಾರಾದರೂ ನೋಡ್ತಾರೆ, ಇಳಿಸು ನನ್ನನ್ನು ಅಂದ್ಲು ಸ್ವಲ್ಪ ಭಯದಿಂದ ಸುತ್ತಲೂ ನೋಡ್ತಾ. ರಿಲ್ಯಾಕ್ಸ್ ಬೇಬಿ, ಇಲ್ಲಿ ಇವಾಗ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಮತ್ತು ನಾಳೆ ನಾವು ಕೆಳಗೆ ಹೋಗೋವರೆಗೂ ಯಾರೂ ಬರಲ್ಲ ಅಂದ ಶೌರ್ಯ. ನಿಜವಾಗಿಯೂ ಅಂತ ಕೇಳಿದ್ಲು ತ್ರಿಷಾ. ಹ್ಞೂ ಅಂದ ಶೌರ್ಯ ಅಂತ ಹೇಳ್ತಾ ತ್ರಿಷಾ ಕೂಡ ನಕ್ಕಿದ್ಲು. ಶೌರ್ಯ ಕೂಡ ನಗ್ತಾ ತ್ರಿಷಾಳನ್ನು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.